ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಪು ಮಲ್ಕೊಂಡಿದ್ದಾನೆ. ಇವಾಗ ಅವನಿಗೆ ಮಧ್ಯಾಹ್ನ ಫುಡ್ ರೆಡಿ ಮಾಡಬೇಕು. ಸೊ ವೆಜಿಟೇಬಲ್ ಕಟ್ಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಮಾಡೋಣ. ಇವತ್ತು ನಾನು ನಿಮ್ಮ ಹತ್ರ ಏನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನನಗೆ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು. ಏನಂತ ಅಂದರೆ, ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಮತ್ತು ನೈಟು ಯಾವ ಥರ ನೀವು ಫುಡ್ ಕೊಡ್ತಾಯಿದ್ದೀರಾ ಅಂತ. ಆಯಿತಾ? ಇವತ್ತು ನಾನು ಅದ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ ಕಂಪ್ಲೀಟಾಗಿ, ನಾನು ಯಾವ ಥರ ಕೊಟ್ಕೊಂಬಂದೆ ಅಂತ. ನಾನು ಆಲ್ರೆಡಿ ಸ್ವಲ್ಪ ಇನ್ಫಾರ್ಮೇಷನ್ ನಾನು ನಿನ್ನೆ ವೀಡಿಯೋದಲ್ಲೇ ಹೇಳಿದ್ದೀನಿ. ಆಯಿತಾ? ಉಳಿದಿದ್ದನ್ನು ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾವ ಥರ ನಾನು ಕೊಡ್ತಾ ಬಂದೆ ಅಂತ ಅಂದರೆ, ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ನಾನು ಅವನಿಗೆ ಅಂದರೆ 6 ತಿಂಗಳು ತುಂಬಿದ ಮೇಲೆ ನಾನು ದಿನದಲ್ಲಿ ಒಂದು ಟೈಮ್ ಮಾತ್ರ ಅವನಿಗೆ ಸಾಲಿಡ್ ಫುಡ್ ಕೊಡ್ತಾಯಿದ್ದೆ. ಇನ್ನು ಮಿಕ್ಕಿದ ಎಲ್ಲ ಟೈಮಲ್ಲೂ ನಾನು ಅವನಿಗೆ ಬ್ರೆಸ್ಟ್ ಫೀಡ್ ಮಾಡ್ತಿದ್ದೆ ಮತ್ತು ಫಾರ್ಮುಲಾ ಮಿಲ್ಕ್ ಕೊಡ್ತಾಯಿದ್ದೆ. ಆಯಿತಾ? ಯಾವಾಗ ಅವನಿಗೆ 7 ತಿಂಗಳು ಕಂಪ್ಲೀಟ್ ಆಯಿತು, ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಒಂದನ್ನು ನಾನು ಎಕ್ಸ್ಟ್ರಾ ಮಾಡಿಕೊಂಡೆ. ಅಂದರೆ ಸ್ನ್ಯಾಕ್ಸ್ ಅಂದರೆ ನಾನು ಯಾವ ಥರ ಕೊಡ್ತಾಯಿದ್ದೆ ಅಂತಂದರೆ, ಅವನಿಗೆ ಬರೀ ಫ್ರೂಟ್ಸ್ ಕೊಡ್ತಿದ್ದೆ. ಒಂದೊಂದು ದಿವಸ ಒಂದೊಂದು ಫ್ರೂಟ್ ಕೊಡ್ತಾಯಿದ್ದೆ. ಒಂದು ದಿವಸ ಆ್ಯಪಲ್ ಕೊಡ್ತಿದ್ದೆ, ಒಂದು ದಿವಸ ಬಾಳೆಹಣ್ಣು ಕೊಡ್ತಿದ್ದೆ, ಒಂದು ದಿವಸ ಪಪಾಯ ಕೊಡ್ತಿದ್ದೆ, ಸಪೋಟ ಕೊಡ್ತಾಯಿದ್ದೆ. ಈ ಥರ ಮನೇಲಿ ಯಾವ ಫ್ರೂಟ್ಸ್ ಅವೈಲಬಲ್ ಇರುತ್ತೋ ನಾನು ಆ ಫ್ರೂಟ್ಸ್ನ ಪಾಪುಗೆ ಕೊಡ್ತಾ ಬಂದೆ. ಯಾವಾಗ ಅಂದರೆ 7 ತಿಂಗಳು ಕಂಪ್ಲೀಟ್ ಆದಮೇಲೆ. ಆಯಿತಾ? ಅದಾದಮೇಲೆ ಅವನಿಗೆ 8 ತಿಂಗಳು ಕಂಪ್ಲೀಟ್ ಆಯಿತು, 9 ತಿಂಗಳು ಕಂಪ್ಲೀಟ್ ಆಯಿತು. ಇದೇ ಥರ ಅವನಿಗೆ ನಾನು ಜಾಸ್ತಿ ಮಾಡ್ತಾ ಬಂದೆ. 9 ತಿಂಗಳು ಕಂಪ್ಲೀಟ್ ಆದಾಗಿಂದ ನಾನು ಅವನಿಗೆ ದಿನದಲ್ಲಿ 3 ಸಲ ಕೊಡ್ತಾಯಿದ್ದೆ ಊಟನ. ಆಯಿತಾ? ಬೆಳಿಗ್ಗೆ ಯಾವ ಥರ ಕೊಡ್ತಿದ್ದೆ ಅಂದರೆ, ಆಲ್ಮೋಸ್ಟ್ ನಮ್ಮ ಮನೇಲಿ ನಾವು ಏನು ಬೆಳಿಗ್ಗೆ ತಿಂಡಿ ಮಾಡ್ಕೊಂಡಿರ್ತೀವೋ ಅದೇ ತಿಂಡಿನ ನಾನು ಪಾಪು ಕೊಡ್ತಾಯಿದ್ದೆ. ಅವ್ನು ಅದನ್ನು ತಿನ್ನೋಕ್ಕಾಗುತ್ತಾ ಅನ್ನೋದು ನಮಗೆ ಗೊತ್ತಾಗಬೇಕು, ಅಮ್ಮಂದ್ರಿಗೆ ಗೊತ್ತಿರಬೇಕು ನಮ್ಮ ಮಗು ಇದನ್ನು ತಿನ್ನೋಕ್ಕಾಗುತ್ತಾ ಅಂತ. ನಾನು ದೋಸೆ, ಇಡ್ಲಿ, ಚಪಾತಿ ಇದೆಲ್ಲ ಫುಡ್ಡು ನಾನು ಅವನಿಗೆ ಕೊಡ್ತಾಯಿದ್ದೆ. ಸೊ ಇವಾಗ ಅವನಿಗೆ ನಾನು ಅಟ್ ಪ್ರೆಸೆಂಟ್ ಇವಾಗ ಹೆಂಗೆ ಕೊಡ್ತಾಯಿದ್ದೀನಿ ಅನ್ನೋದನ್ನು ನಾನು ಇವಾಗ ಹೇಳ್ಬಿಡ್ತೀನಿ. ಓಕೆನಾ? ಈ ಥರ ನಾನು ಕೊಟ್ಕೊಬಂದೆ ಇಲ್ಲಿವರೆಗೆ. ಈಗ ಅವನಿಗೆ ಸೊ ಎಲ್ಲರೂ ನನಗೆ ಇದೊಂದು ಕ್ವೆಶನ್ ನನಗೆ ಮತ್ತೆ ರಿಪೀಟ್ ಆಗ್ತಾಯಿದೆ. ಒಂದೊಂದು ವೀಡಿಯೋದಲ್ಲಿ ಒಬ್ಬೊಬ್ಬರು ಕಮೆಂಟ್ ಮಾಡ್ತಾಯಿದ್ದಾರೆ. ಅದೇನಪ್ಪ ಅಂದರೆ, ನಿಮ್ಮ ಮಗುಗೆ ಎಷ್ಟು ವರ್ಷ ಮತ್ತು ಎಷ್ಟು ವೆಯ್ಟ್ ಇದ್ದಾನೆ ಅಂತ. ಈಗ ನನ್ನ ಮಗನಿಗೆ 1 ವರ್ಷದ ಮೇಲೆ 2 ತಿಂಗಳು, ಅಂದರೆ 2ನೇ ತಿಂಗಳು ರನ್ನಿಂಗಲ್ಲಿದೆ. ಆಯಿತಾ? ಅವನು ವೆಯ್ಟ್ ಎಷ್ಟಿದ್ದಾನೆ ಅಂತಂದರೆ, ನಾನು ರೀಸೆಂಟಾಗಿ ಚೆಕ್ ಮಾಡಿದ್ದಾಗ 11 kg ಬಂತು. ಬಟ್ ನಾನು ಅದನ್ನು 10.5 ಅಂತ ನಾನು ಕನ್ಸಿಡರ್ ಮಾಡ್ಕೊತೀನಿ. ಓಕೆನಾ? ಇದೊಂದು ಕ್ವೆಶನ್ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಈಗ ನಾನು ಅವನಿಗೆ ಯಾವ ಥರ ಫುಡ್ ಕೊಡ್ತಾಯಿದ್ದೀನಿ ಅಂದರೆ, ಬೆಳಿಗ್ಗೆ ಆಯಿತಾ ಎದ್ದಿದ ತಕ್ಷಣ ನಾನು ಅವನಿಗೆ ಖಾಲಿ ಹೊಟ್ಟೆಗೆ 1 ಬಾದಾಮಿ, 1 ಗೋಡಂಬಿ, 2 ಒಣ ದ್ರಾಕ್ಷಿನ ಹಿಂದಿನ ದಿವಸ ನೈಟು ನೆನೆಸು ಅದನ್ನು ಬೆಳಿಗ್ಗೆ ಎದ್ದಿದ ತಕ್ಷಣ ಅದನ್ನು ನಯಸ್ ಮಾಡಿ ಅವನಿಗೆ ತಿನ್ನೋದಕ್ಕೆ ಕೊಡ್ತೀನಿ. ಆಯಿತಾ? ಅದ್ರ ಜೊತೆಗೆ ಅವ್ನು ಕುಡಿದ್ರೆ ಒಂದೊಂದು ದಿವಸ ಕುಡಿತಾನೆ, ಒಂದೊಂದು ದಿವಸ ಅವ್ನು ಕುಡಿಯಲ್ಲ. ಚಿಕ್ಕ ಗ್ಲಾಸಲ್ಲಿ ಅರ್ಧ ಲೋಟ ಆದಷ್ಟು ನನಗೆ ಫಾರ್ಮುಲಾ ಮಿಲ್ಕ್ನ ಕೊಡ್ತೀನಿ. ಅವನು ಒಂದೊಂದು ದಿವಸ ಕುಡಿತಾನೆ, ಒಂದು ದಿವಸ 1 ಸಿಪ್ ಕುಡಿತಾನೆ, ಒಂದು 2 ಸಿಪ್ ಕುಡಿತಾನೆ, ಬೇಡ ಅಂತ ಇದು ಮಾಡಿಬಿಡ್ತಾನೆ. ಸೊ ನಾನು ಫೋರ್ಸ್ ಮಾಡಲ್ಲ, ಅಷ್ಟಕ್ಕೆ ಅವನ್ನ ಬಿಟ್ಬಿಡ್ತೀನಿ. ಆಯಿತಾ? ನೆಕ್ಸ್ಟು 9 ಗಂಟೆ ಅಷ್ಟೊತ್ತಿಗೆ ನಾನು ಅವನಿಗೆ ನಮ್ಮ ಮನೇಲಿ ಏನು ತಿಂಡಿ ಮಾಡಿರ್ತಾರೆ ಈಗ ನಾನು ಎಲ್ಲ ತಿಂಡಿನೂ ನಾನು ಅವನಿಗೆ ಕೊಡ್ತಾಯಿದ್ದೀನಿ. ಆಯಿತಾ? ಪಲಾವ್ ಮಾಡಿದರೆ ಪಲಾವ್ ಕೊಡ್ತೀನಿ, ಬಿಸಿಬೇಳೆಭಾತ್ ಕೊಡ್ತೀನಿ, ಪೊಂಗಲ್ ಮಾಡಿದರೆ ಪೊಂಗಲ್ ಕೊಡ್ತೀನಿ, ರೊಟ್ಟಿ ಕೊಡ್ತೀನಿ. ಪ್ರತಿಯೊಂದು ತಿಂಡಿನೂ ನಾನು ಇವಾಗ ಅವನಿಗೆ ಕೊಡ್ತಾಯಿದ್ದೀನಿ. ಆದರೆ ಕೊಡೋದಕ್ಕೂ ಮುಂಚೆ ಒಂದು ಸಲ ನಾನು ಟೇಸ್ಟ್ ಮಾಡಿ ನೋಡ್ತೀನಿ, ಅದು ಖಾರ ಇದೆಯಾ ಇಲ್ವಾ ಅಂತ. ಅದು ತುಂಬ ಖಾರ ಇದೆ ಅಂತಂದರೆ ನಾನು ಅದನ್ನು, ಯಾಕಂದರೆ ಒಂದೊಂದು ಸಲ ಹೆಚ್ಚು ಕಡಿಮೆ ಆಗುತ್ತೆ ಅಲ್ವಾ ಖಾರ, ಅದು ತುಂಬ ಖಾರ ಇದೆ ಅಂತಂದರೆ ನಾನು ಅದನ್ನು ಅವನಿಗೆ ಕೊಡೋಕ್ಕೆ ಹೋಗಲ್ಲ. ಆಯಿತಾ? ಬೇರೆ ಏನಾದರೂ ರಾಗಿ ಸರಿನೋ ಅಥವಾ ಇನ್ನೊಂದು ಏನೋ ಓಟ್ಸು ಈ ಥರ ಏನಾದರೂ ಮಾಡಿಕೊಟ್ಬಿಡ್ತೀನಿ. ಆ ಟೈಮಲ್ಲಿ ಅರ್ಜೆಂಟಾಗಿ ಬೇಕಾಗಿರುತ್ತಲ್ವ. ಸೊ ಹಾಗಾಗಿ ಈ ಥರದ್ದು ಏನಾದರೂ ಮಾಡಿಕೊಟ್ಬಿಡ್ತೀನಿ. ಇಲ್ಲ ಅಂದರೆ ನಾನು ಮನೇಲಿ ಏನು ಮಾಡಿರ್ತಾರೋ ಅದನ್ನೇ ನಾನು ಕೊಡ್ತಾಯಿದ್ದೀನಿ. ಅದು ಸ್ವಲ್ಪ ಸ್ಟಾರ್ಟಿಂಗು ಒಂದು ಸ್ವಲ್ಪ ಮಾತ್ರ ಹಂಗೆ ತಿನ್ನಿಸ್ತೀನಿ. ಆಮೇಲೆ ಇನ್ನೊಂದು ಅರ್ಧಾಗೆ ನಾನು ಮೊಸರು ಹಾಕ್ಕೊತೀನಿ. ಮೊಸರು ಹಾಕಿ, ಯಾಕಂದರೆ ಮೊಸರು ಬೇಕು ಅಲ್ವಾ, ಹಾಲಿನ ಉತ್ಪನ್ನಗಳು ಮಕ್ಕಳಿಗೆ ಬೇಕು. ಹಾಗಾಗಿ ನಾನು ಮೊಸರು ಕೂಡ ಅವನಿಗೆ ಕೊಡ್ತಾ ಬಂದಿದ್ದೀನಿ. ಇದಿಷ್ಟು ಬೆಳಿಗ್ಗೆಂದಾಯಿತು. ನೆಕ್ಸ್ಟ್ ಇನ್ನು ಮಧ್ಯಾಹ್ನ ಇದ್ರ ಬಿಟ್ವೀನ್ ಈ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಇದರ ನಡುವೆ ನಾನು ಅವನಿಗೆ ಬ್ರೆಸ್ಟ್ ಫೀಡ್ ಮಾಡ್ತೀನಿ. ಓಕೆನಾ? ಅವ್ನು ಯಾವಾಗ ಕೇಳ್ತಾನೋ ಆವಾಗ ನಾನು ಬ್ರೆಸ್ಟ್ ಫೀಡ್ ಮಾಡ್ತೀನಿ. ಇನ್ನು ಮಧ್ಯಾಹ್ನ 1 ಗಂಟೆ ಅಥವಾ 1:30 ಈ ಟೈಮಿಗೆ ಅವ್ನು ತುಂಬ ಲೇಟಾಗಿ ಎದ್ದರೆ ಒಂದೊಂದು ದಿವಸ 2 ಗಂಟೆ ಆದರೂ ಆಗೋಯ್ತು. 1 ಗಂಟೆಗೆ ಆಲ್ಮೋಸ್ಟ್ 1 ಗಂಟೆಗೆ ಎದ್ದೇಳ್ತಾನೆ. ಅವಾಗ ನಾನೇನು ಮಾಡ್ತೀನಿ, ಅವ್ನು ಮಲಗಿರೋ ಟೈಮಲ್ಲಿ ಅವನಿಗೆ ಅಂತಲೇ ನಾನು ಮಧ್ಯಾಹ್ನ ಟೈಮು ಸ್ಪೆಷಲ್ಲಾಗಿ ಏನಾದರೂ ಮಾಡಿಕೊಡ್ತಾಯಿರ್ತೀನಿ. ಆಯಿತಾ? ಏನೇನು ಮಾಡ್ತೀನಿ ಅಂದರೆ, ನನ್ನ ಎಲ್ಲ ವೀಡಿಯೋಸ್ನು ರೆಗ್ಯುಲರಾಗಿ ನೋಡ್ಕೊಂಬಂದಿರೋರಿಗೆ ಗೊತ್ತಿರುತ್ತೆ ನಾನು ಏನೇನು ಫುಡ್ ಕೊಡ್ತಾಯಿದ್ದೀನಿ ಅಂತ. ನೋಡ್ತೀನಿ, ನಾನು ಹೊಸದಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಇದು ಓಕೆ, ಚೆನ್ನಾಗಿದೆ, ಇದು ನಾವು ತಿನ್ಬೋದು ಅಂತ ನನಗೆ ಯಾವ್ದು ಅನಿಸುತ್ತೆ. ಜೊತೆಗೆ ಮನೇಲಿ ಇರೋ ಥಿಂಗ್ಸ್ನೇ ನಾನು ಯೂಸ್ ಮಾಡ್ಕೊಂಡು ಕೊಡೋದು, ಅದಕ್ಕೋಸ್ಕರ ಅಂತ ನಾನೇನು ಕೊಡೋಲ್ಲ. ಇನ್ನೊಂದು ಏನಂದರೆ, ನಾನು ಅವನಿಗೆ 1 ಇಯರ್ ಆದಾಗಿಂದನೂ
ಪನ್ನೀರ್ನ ಆ್ಯಡ್ ಮಾಡ್ತಾ ಬಂದಿದ್ದೀನಿ. ಪನ್ನೀರ್ ಕೂಡ ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ನಾನು 1 ಇಯರ್ ಆದಾಗಿಂದನೂ ಅವನಿಗೆ ಅಂತ ಮಾಡ್ತಾ ಇರೋ ಫುಡ್ಡಲ್ಲಿ ನಾನು ಪನ್ನೀರ್ನ ಆ್ಯಡ್ ಮಾಡ್ತಾ ಬಂದಿದ್ದೀನಿ. ಆಯಿತಾ, ನೀವು ಕೊಟ್ಟು ನೋಡಿ, ಓಕೆನಾ. ಅವನಿಗೆ ಅಂತ ಸ್ಪೆಷಲಾಗಿ ಏನಾದರೂ ಮಾಡ್ಕೊತಾ ಬರ್ತಾ ಇದ್ದೀನಿ. ಇದು ಮಧ್ಯಾಹ್ನದ್ದಾಯಿತು, ಆಯಿತಾ. ಇನ್ನು ನೆಕ್ಸ್ಟು ಇನ್ನು ಸಂಜೆ ಅವನೊಂದು 4-4:15 ಮಲ್ಕೊಂಡ್ಬಿಡ್ತಾನೆ. ಮಲಗಿದ್ದು ಎದ್ದೇಳ್ತಾನೆ. ಒಂದು ದಿವಸ ಅರ್ಧ ಗಂಟೆ ಎದ್ಬಿಡ್ತಾನೆ, 1 ಅವರ್ ಆಯಿತು. ಒಂದೊಂದು ದಿವಸ 6 ಗಂಟೆಗೆ ಎದ್ದೇಳ್ತಾನೆ, ಈ ಥರ ಮಾಡ್ತಾನೆ. ಆವಾಗ ಅವ್ನು ಸಂಜೆ ಎದ್ದಿದ ತಕ್ಷಣ ನಾನು ಅವ್ನಿಗೇನು ಕೊಡ್ತೀನಿ ಅಂದರೆ, ಮನೇಲಿ ಯಾವುದು ಫ್ರೂಟ್ಸ್ ಇರುತ್ತೆ ಅದನ್ನೇ ಕೊಡ್ತೀನಿ. ಬಾಳೆಹಣ್ಣು, ಸೇಬು, ದಾಳಿಂಬೆ ಹಂಗೆ ಅವ್ನು ತಿನ್ನಲ್ಲ. ರಸ ಒಂದೊಂದು ಸಲ ಇಷ್ಟಪಡ್ತಾನೆ, ಒಂದೊಂದು ಸಲ ಇಷ್ಟಪಡಲ್ಲ, ಆಯಿತಾ. ಸಪೋಟ ಕೊಡ್ತೀನಿ, ಪಪ್ಪಾಯ ಕೊಡ್ತೀನಿ. ಈ ಥರ ಮನೇಲಿ ಏನೇನು ಫ್ರೂಟ್ಸ್ ಇರುತ್ತೋ ಮನೇಲಿ ಆ ಫ್ರೂಟ್ಸ್ನ ನಾನು ಅವನಿಗೆ ತಿನ್ನಿಸ್ತೀನಿ, ಆಯಿತಾ. ಇದಾದಮೇಲೆ ಇನ್ನು ನಾನು ಅವನಿಗೆ ಮಧ್ಯ ಬ್ರೆಸ್ಟ್ ಫೀಡ್, ಓಕೆನಾ. ನೆಕ್ಸ್ಟು ನೈಟು 8ರಿಂದ 8:30 ಈ ಟೈಮಲ್ಲಿ ನಾನು ಅವನಿಗೆ ಊಟ ಕೊಡ್ತೀನಿ. ಏನು ಊಟ ಕೊಡ್ತೀನಿ ಅಂತಂದರೆ, ನೈಟ್ ಟೈಮ್ ನಾನು ಅವನಿಗೆ ಒಂದು ರಾಗಿ ಸರಿ ಕೊಡ್ತೀನಿ. ದಿನ ಅಲ್ಲ, ಒಂದೊಂದು ದಿವಸ ಒಂದೊಂದು ಥರ ಚೇಂಜ್ ಮಾಡ್ತೇನೆ. ಒಂದು ದಿವಸ ರಾಗಿ ಸರಿ ಕೊಡ್ತೀನಿ, ಇನ್ನೊಂದು ದಿವಸ ಓಟ್ಸ್ ಮಾಡಿಕೊಡ್ತೀನಿ, ಇನ್ನೊಂದು ದಿವಸ ಏನು ಮಾಡ್ತೀನಿ, ಮೊಸರನ್ನ ಮಾಡಿಕೊಡ್ತೀನಿ, ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮೊಸರನ್ನ ಕೊಡ್ತೀನಿ. ಇನ್ನೊಂದು ದಿವಸ ಏನು ಮಾಡ್ತೀನಿ, ಮನೇಲಿ ಅನ್ನ ಸಾಂಬಾರು ಇದ್ದರೆ ಅನ್ನ ಸಾಂಬಾರು ಕೊಡ್ತೀನಿ. ಕೆಲವೊಂದು ದಿವಸ ನಾವು ನೈಟ್ ತಿಂಡಿ ಏನಾದರೂ ಮಾಡ್ಕೊಂಬಿಟ್ರೆ ನಾವೇನು ನೈಟ್ ತಿಂಡಿ ಮಾಡಿರ್ತೀವಿ ಆ ತಿಂಡಿ ಕೊಡ್ತೀನಿ. ಈ ಥರ ನೈಟ್ ರೊಟೀನ್ ಒಂದು ಈ ಥರ ಇರುತ್ತೆ, ಆಯಿತಾ. ಇದಿಷ್ಟು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು ರಾತ್ರಿ ನಾನು ಅವನಿಗೆ ಯಾವ ಥರ ಫುಡ್ನ ಕೊಡ್ತಾಯಿದ್ದೀನಿ ಅಂತ ಕ್ಲಿಯರ್ ಆಯಿತು ಅಂತ ನಾನು ಅನ್ಕೊತೀನಿ. ಇದೇನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ, ಆಯಿತಾ. ಇದು ನನ್ನ ಮಗನ ಒಂದು ಮಾರ್ನಿಂಗಿಂದ ನೈಟ್ವರೆಗೂ ಮಾಡ್ಕೊಂಡು ಬಂದಿರೋ ಒಂದು ಫುಡ್ ರೊಟೀನ್, ಓಕೆನಾ. ಇದಿಷ್ಟನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಇಷ್ಟು ಟೈಪ್ ಮಾಡಿ ಹೇಳೋಕ್ಕಾಗಲ್ಲ, ಆಯಿತಾ. ಅದಕ್ಕೋಸ್ಕರ ನಾನು ಕಮೆಂಟಲ್ಲಿ ನಾನು ಏನೂ ಹೇಳೋಕ್ಕೆ ಹೋಗಲಿಲ್ಲ, ಏನೋ ಅಂದ್ಕೊಂಬಿಡಿ, ಆಯಿತಾ. ಇದು ವೀಡಿಯೋ ಮಾಡಿ ಆದರೆ ಈ ಥರ ಡೀಟೈಲಾಗಿ ಎಲ್ಲನೂ ಪ್ರತಿಯೊಂದನ್ನು ಹೇಳ್ಬೋದು. ಕಮೆಂಟಲ್ಲಿ ನಾವು ಎಲ್ಲ ಟೈಪ್ ಮಾಡ್ತೀವಿ ಅಂದರೆ ಆಗಲ್ಲ, ಅಷ್ಟು ಟೈಪ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಒಂದು ಸಪ್ರೇಟ್ ಒಂದು ವೀಡಿಯೋ ಮಾಡ್ದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿದೆ. ಇದು ಬೇರೆಯವ್ರಿಗೂ ಕೂಡ ಯೂಸ್ ಆಗ್ಬೋದಲ್ವಾ. ಆ ಒಂದು ರೀಸನ್ಗೋಸ್ಕರ ನಾನು ಕಮೆಂಟಲ್ಲೇ ಎಲ್ಲದಕ್ಕೂ ರಿಪ್ಲೈ ಮಾಡ್ದೇನೆ ಸಪ್ರೇಟ್ ವೀಡಿಯೋ ಮಾಡಿದ್ದು. ಪಪ್ಪುಗೆ ಮಧ್ಯಾಹ್ನ ಫುಡ್ ರೆಡಿ ಮಾಡ್ತಾಯಿದ್ದೀನಿ. ನಾನು ಕಟ್ಲೆಟ್ ಮಾಡ್ತಾಯಿದ್ದೆ, ವೆಜಿಟೇಬಲ್ ಕಟ್ಲೆಟ್ನ. ಸೊ ಅವನು ಇದನ್ನು ಅಷ್ಟೊಂದು ಲೈಕ್ ಮಾಡಲ್ಲ, ಆದರೂ ಇರಲಿ ಅಂದ್ಬಿಟ್ಟು ಅವಾಗ ಮಧ್ಯೆ ಒಂದೊಂದು ಸಲ ಇದನ್ನು ಮಾಡಿಕೊಡ್ತಾಯಿರ್ತೀನಿ. ಇದನ್ನು ಮಾಡಿದ್ರೆ 3 ತಿಂದರೆ ಹೆಚ್ಚು ಅಷ್ಟೇ ತಿನ್ನೋದವನು, ಅದ್ರ ಮೇಲೆ ತಿನ್ನೋಕ್ಕೆ ಹೋಗಲ್ಲ. ನಾನು ಮನೇಲಿ ಏನೇನು ತರಕಾರಿ ಇತ್ತೋ ಅದನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಆಲೂಗಡ್ಡೆ ಇರಲಿಲ್ಲ, ಹಾಗಾಗಿ ಮನೇಲಿ ಏನಿತ್ತೋ ಅದೇ ತರಕಾರಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಇವನಿಗೆ ಮಧ್ಯೆ ಏನೂ ಕೊಡಲ್ಲ ಫುಡ್ನ, ಟೈಮಿಂಗ್ಸ್ ಕರೆಕ್ಟಾಗಿ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಸಂಜೆ ಅಷ್ಟೇ. ಅದರ ಮಿಡ್ಲಲ್ಲಿ ಅವ್ನಿಗೆ ಇನ್ನೇನು ನಾನು ಮಧ್ಯೆ ಏನೂ ತಿನ್ಸೋಕ್ಕೆ ಹೋಗಲ್ಲ, ಬರೀ ಹಾಲು ಅಷ್ಟೇ. ನೋಡಲ್ಲಿ ಟ್ರೈನ್ ಅಲ್ಲೋಡ ಹಂಗೆ ಮಾಡ್ತಿದ್ದಾರಾ. ಪಿಪಿಯಲ್ಲಿ ಪಿಪಿ ಎಲ್ಲಿ ಓನು ಏನಾಯ್ತು ಹುಟ್ಟೋಯ್ತು. ಏನಾಯ್ತು ಏನಾಯ್ತು ಹೇಳು, ಏನಾಯ್ತು? ಯಾರದು ಅಳ್ತಿರೋದು? ಹೊಟ್ಟೋಯ್ತು. ಏನೋಯ್ತು? ಕಾರ್ ಹೊಟ್ಟೋಯ್ತಾ? ಹೇಳ್ಬಿಡು ಅವ್ರಿಗೆಲ್ಲ ಹೊಟ್ಟೋಯ್ತು ಅಂತೇಳು. ಅಮ್ಮಮ್ಮ ನಾನು ಬಿಟ್ಬಿಟ್ಟು ಹೊಟ್ಟೋಯ್ತು ಅಂತೇಳು. ಹೊಟ್ಟೋಯ್ತು ಕೈ ಅದು. ಏನು ಯಾರು ಕೊಟ್ಟರು? ಕೀ ಯಾರು ಕೊಟ್ಟರು? ತಾತ ಹೊಟ್ಟೋಯ್ತು ಅಂದ್ಬಿಡು. ಎಲ್ಲ ಬಿಟ್ಬಿಟ್ಟು ಹೊಟ್ಟೋದ್ರು ಅಂತ ಹೊಟ್ಟೋಯ್ತು ಅಂತಿದ್ದಾನೆ. ನಾವು ನಾಳೆ ಹೋಗೋಣ, ಆಯಿತಾ?
ನಾಳೆ ಇವತ್ತು ಒಂದು ಫಂಕ್ಷನ್ ಇತ್ತು, ಮದುವೆ ಇತ್ತು ರಿಲೇಟಿವ್ದು. ಸೊ ಅಲ್ಲಿಗೆಲ್ಲ ಹೋದರು. ಅದಕ್ಕೆ ಹೊಟ್ಟೋಯ್ತು ಅಂತಿದ್ದಾನೆ. ಈ ಅಂತ ಹೊಟ್ಟೋಯ್ತು.